ಓಕೆ. ಸೊ ಇಲ್ಲಿವರೆಗೂ ಏನು ಡಿಸ್ಕಸ್ ಮಾಡಿದ್ವಿ, ನಾವೇನು ಡಿಸ್ಕಸ್ ಮಾಡಿದ್ವಿ ಇಲ್ಲಿವರೆಗೂ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಪೇರ್ ಆಫ್ ಓವರೀಸ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಫ್ಯಾಲೋಪಿಯನ್ ಟ್ಯೂಬ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ. ಸೊ ಫರ್ಟಿಲೈಸೇಷನ್ ಎಲ್ಲಾಗುತ್ತೆ ಆಂಪುಲಾ ರೀಜನ್ ಒಳಗಡೆ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಫಿಂಬ್ರಿಯೆ ವಿಚ್ ಆರ್ ಫಿಂಗರ್ ಲೈಕ್ ಸ್ಟ್ರಕ್ಚರ್ ವಿಚ್ ಹೆಲ್ಪ್ಸ್ ಟು ಕ್ಯಾಚ್ ದ ಎಗ್ ನ ಕ್ಯಾಚ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಯಾವಾಗ ಡ್ಯೂರಿಂಗ್ ರಿಲೀಸ್ ಆಫ್ ದ ಎಗ್. ರಿಲೀಸ್ ಆಫ್ ಎಗ್ ಏನಂತ ಕರೀತಾರೆ ಓವ್ಯುಲೇಷನ್. ಸೊ ಡ್ಯೂರಿಂಗ್ ದ ಟೈಮ್ ಆಫ್ ದ ಓವ್ಯುಲೇಷನ್ ಎಗ್ ಈಸ್ ರಿಲೀಸ್ಡ್ ಫ್ರಮ್ ದ ಓವರಿ. ಆ ಓವರಿ ಒಳಗಡೆ ರಿಲೀಸ್ ಆಗಿದ್ದ ಎಗ್ ನ ಯಾರು ಕ್ಯಾಚ್ ಮಾಡ್ತಾರೆ? ಫಿಂಬ್ರಿಯೆ ಕ್ಯಾಚ್ ಮಾಡ್ತಾವೆ ವಿಚ್ ಇಸ್ ಅ ಪಾರ್ಟ್ ಆಫ್ ಇನ್ಫಂಟಿಬುಲಮ್. ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಏನು ಡಿಸ್ಕಸ್ ಮಾಡೋಣ ಅಂದ್ರೆ ಫೀಮೇಲ್ ಎಕ್ಸ್ಟರ್ನಲ್ ಜೆನೆಟಲ್ ಆರ್ಗನ್. ಓಕೆ, ಫೀಮೇಲ್ ಎಕ್ಸ್ಟರ್ನಲ್ ಜೆನೆಟಲಿಯ ಬಗ್ಗೆ ಏನು ಮಾಡೋಣ, ಸ್ವಲ್ಪ ಡಿಸ್ಕಷನ್ ಮಾಡೋಣ. ಏನೇನು ಪಾರ್ಟ್ಸ್ ಇದಾವೆ ಅಂತಂದು. ಓಕೆ, ಸೊ ನೋಡೋಣ. ಸೊ ಏನೇನು ಪಾರ್ಟ್ಸ್ ಇದಾವೆ. ಫಸ್ಟ್ ಫೀಮೇಲ್ ಎಕ್ಸ್ಟರ್ನಲ್ ಜೆನೆಟಲ್ ಒಳಗಡೆ ವೆಜೈನಾ ಬರುತ್ತೆ ವಿಚ್ ಈಸ್ ಅ ಓಪನಿಂಗ್. ಓಕೆ, ವಿಚ್ ಈಸ್ ಅ ಓಪನಿಂಗ್ ಆಫ್ ದ ಬರ್ತ್ ಕೆನಲ್. ಸೊ ಬರ್ತ್ ಕೆನಲ್ ಓಪನಿಂಗ್ ಏನು ಕರೀತಾರ ವೆಜೈನಾ ಅಂತ ಕರೀತಾರ. ಓಕೆ, ಸೊ ವೆಜೈನಾ ಒಳಗಡೆ ಏನಾಗುತ್ತೆ, ಸೊ ಇಟ್ ಈಸ್ ಅ ಸ್ಮಾಲ್ ಓಪನಿಂಗ್ ವೇರ್ ಸ್ಪರ್ಮ್ಸ್ ಕ್ಯಾನ್ ಎಂಟ್ರಿ ಇಂಟು ದ ಯುಟೆರಸ್. ಈಗ ನೋಡ್ರಿ ನೀವು, ಇದು ವೆಜೈನಾ ಇದೆ. ಓಕೆ, ಸೊ ವೆಜೈನಾ ಒಳಗಡೆ ಸ್ಪರ್ಮ್ಸ್ ಎಂಟರ್ ಆಗ್ತವೆ. ಸೊ ಇಟ್ ಈಸ್ ಅ ಸ್ಮಾಲ್ ಓಪನಿಂಗ್ ವೇರ್ ಸ್ಪರ್ಮ್ಸ್ ಎಂಟರ್. ಸ್ಪರ್ಮ್ಸ್ ಎಲ್ಲಿಂದ ಹೋಗ್ತವೆ, ಇಟ್ ಗೋಸ್ ಇಂಟು ದ ಸರ್ವೈಕಲ್ ಕೆನಲ್. ಇದಕ್ಕೆ ಏನು ಕರೀತಾರೆ? ಸರ್ವೈಕಲ್ ಕೆನಲ್ ಅಂತ ಕರೀತಾರೆ. ಈ ಪಾರ್ಟಿಗೆ ಏನು ಕರೀತಾರೆ? ಸರ್ವಿಕ್ಸ್. ಓಕೆ, ದಿಸ್ ಪಾರ್ಟ್ ಈಸ್ ಕಾಲ್ಡ್ ಸರ್ವಿಕ್ಸ್. ಅದರ ಬಾಜುಕ್ಕೆ ಕ್ಯಾವಿಟಿ ಇರ್ತದೆ, ದಟ್ ಈಸ್ ಕಾಲ್ಡ್ ಸರ್ವೈಕಲ್ ಕೆನಲ್. ಸೊ ಸರ್ವೈಕಲ್ ಕೆನಲ್ ಬರ್ತಾವ ಸ್ಪರ್ಮ್ಸ್. ಅಲ್ಲಿಂದ ಎಲ್ಲಿ ಬರ್ತಾವ? ಯುಟೆರಸ್ ಒಳಗಡೆ ಬರ್ತಾವ ಸ್ಪರ್ಮ್ಸ್. ಅಲ್ಲಿಂದ ಸ್ಪರ್ಮ್ಸ್ ಎಲ್ಲಿ ಬರ್ತಾವು ಅಂತಂದ್ರ ಆಂಪುಲಾ ರೀಜನ್ ಬರ್ತಾವ. ಆಂಪುಲಾ ರೀಜನ್ ಒಳಗೆ ಏನಿರುತ್ತೆ? ಎಗ್ ಇರುತ್ತೆ. ಓಕೆ, ಇಲ್ಲಿ ಮಾರ್ಕ್ ಮಾಡಕ್ ನೋಡಿ, ಬ್ಲಾಕ್ ಮಾರ್ಕ್. ಅಲ್ಲಿ ಹೋಗಿ ಸ್ಪರ್ಮ್ಸ್ ವಿಲ್ ಮೀಟ್ ದ ಎಗ್. ಓಕೆ, ಆಮೇಲೆ ಏನಾಗುತ್ತೆ? ಫರ್ಟಿಲೈಸೇಷನ್ ಆಗುತ್ತೆ. ಸೊ ಫರ್ಟಿಲೈಸೇಷನ್ ಆಗ್ಬೇಕಂದ್ರೆ ಇಟ್ ಶುಡ್ ಎಂಟ್ರಿ ಇಂಟು ದ ವೆಜೈನಾ. ಅಲ್ಲಿಂದ ಸರ್ವೈಕಲ್ ಕೆನಲ್, ಅಲ್ಲಿಂದ ಯುಟೆರಸ್ ಇಂದ ಎಲ್ಲಿ ಹೋಗುತ್ತೆ? ಇಸ್ಟಮಸ್ ರೀಜನ್ ಇಂದ ಆಂಪುಲಾ. ಸೊ ಬಿಟ್ವೀನ್ ಇಸ್ಟಮಸ್ ಅಂಡ್ ಆಂಪುಲಾ ರೀಜನ್ ಅಲ್ಲಿ ಏನಾಗುತ್ತೆ? ಸ್ಪರ್ಮ್ ವಿಲ್ ಮೀಟ್ ಎಗ್ ಅಂಡ್ ಫರ್ಟಿಲೈಸ್ ದ ಎಗ್ ಅಂಡ್ ಫಾರ್ಮ್ ಎಂಟ್ರಿ ಝೈಗೋಟ್. ಸೊ ಅವಾಗ ಏನಾಗುತ್ತೆ? ಝೈಗೋಟ್ ಫಾರ್ಮ್ ಆಗುತ್ತೆ. ಆ ಝೈಗೋಟ್ ಫಾರ್ಮ್ ಆದ್ಮೇಲೆ ಫಾರ್ ಎಕ್ಸಾಂಪಲ್ ಇಲ್ಲಿ ಝೈಗೋಟ್ ಫಾರ್ಮ್ ಆದ ಕೊರಿ. ಸೊ ಝೈಗೋಟ್ ಫಾರ್ಮ್ ಆದ್ಮೇಲೆ ಆ ಝೈಗೋಟ್ ಬಂದು ಯುಟೆರಸ್ ಒಳಗಡೆ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಝೈಗೋಟ್ ಬಂದು ಯುಟೆರಸ್ ಒಳಗಡೆ ಡೆವಲಪ್ ಆಗುತ್ತೆ. ಸೊ ಝೈಗೋಟ್ ಅಂದ್ರೆ ಏನ್ರಿ? ಜಸ್ಟ್ ಒನ್ ಸೆಲ್. ಝೈಗೋಟ್ ಅಂದ್ರೆ ಏನ್ ಝೈಗೋಟ್ ಇದ್ರ? ದಿಸ್ ಇಸ್ ಜಸ್ಟ್ ಒನ್ ಸೆಲ್. ಓಕೆ, ಅದು ಬರೀ ಒಂದು ಸೆಲ್ ಇರುತ್ತೆ. ಬರೀ 46 ಕ್ರೋಮೋಸೋಮ್ ಅಷ್ಟೇ ಇರ್ತಾವ. ಆ ಝೈಗೋಟ್ ಏನಾಗುತ್ತೆ? ಯುಟೆರಸ್ ಒಳಗಡೆ ಫರ್ಟಿಲೈಸೇಷನ್ ಆದ್ಮೇಲೆ ಯುಟೆರಸ್ ಒಳಗಡೆ ಬಂದು ಓಕೆ ಇಂಪ್ಲಾಂಟ್ ಆಗಿ ಆ ಝೈಗೋಟ್ ಒಂದ್ ಸೆಲ್ ಇದ್ದಿದ್ದು 2 ಆಗುತ್ತೆ, 2 ಇದ್ದಿದ್ದು 4 ಆಗುತ್ತೆ, 4 ಇದ್ದಿದ್ದು 8, 16, 32 ಹಿಂಗ ಸೆಲ್ಸ್ ಡಿವೈಡ್ ಆಗಿ ಸಿಂಪಲ್ ಒನ್ ಸೆಲ್ ಇದ್ದಿದ್ದು ಝೈಗೋಟ್ ವಿದಿನ್ 9 months ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್ ಆಗಿ ಡೆವಲಪ್ ಆಗಿ ಎಲ್ಲ ನರ್ವಸ್ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಡೆವಲಪ್ ಆಗಿ 9 months ಬೇಬಿಯಾಗಿ ಡೆವಲಪ್ ಆಗುತ್ತೆ. ಡೆವಲಪ್ ಆಗಿ ದೆನ್ ಇಟ್ ವಿಲ್ ಬಿ ರಿಲೀಸ್ಡ್, ದೆನ್ ಇಟ್ ವಿಲ್ ಬಿ ಎಕ್ಸ್ಪೆಲ್ಡ್ ಔಟ್ ಆಫ್ ದ ಬಾಡಿ ವಿತ್ ದ ಹೆಲ್ಪ್ ಆಫ್ ಎಂಟ್ರಿ ಸರ್ವಿಕ್ಸ್ ಅಂಡ್ ವೆಜೈನಾ. ತಿಳಿತಾ ಇದು? ಹಿಂಗಾಗಿ ವೆಜೈನಾ ಏನೈತಲ್ಲ, ಸೊ ವೆಜೈನಾ ಇಟ್ ಆಕ್ಟ್ಸ್ ಆಸ್, ಇಟ್ ಹೆಲ್ಪ್ಸ್ ಇನ್ 2 functions. ಒನ್ ಇದ್ದು ಇಟ್ ಹೆಲ್ಪ್ಸ್ ಇನ್ ಇನ್ಸೆಮಿನೇಷನ್. ಇನ್ಸೆಮಿನೇಷನ್ ಅಂದ್ರೆ ಏನ್ರಿ? ಸ್ಪರ್ಮ್ಸ್ ಬಾಡಿ ಒಳಗಡೆ, ಫೀಮೇಲ್ ಬಾಡಿ ಒಳಗಡೆ ಎಂಟರ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಒಂದನೇದ್ದು. ಎರಡನೇ ಫಂಕ್ಷನ್, ಇಟ್ ಆಕ್ಟ್ಸ್ ಲೈಕ್ ಅ ಬರ್ತ್ ಕೆನಲ್. It is a part of the birth canal where a baby is released out of the body or where baby is delivered out of the body. ತಿಳಿತಾ ಇದು? ಸೊ ವೆಜೈನಾ ಬರುತ್ತೆ ಎಕ್ಸ್ಟರ್ನಲ್ ಜೆನೆಟಲ್ ಒಳಗಡೆ. ನೆಕ್ಸ್ಟ್ ಯು ಹ್ಯಾವ್ ಅ ಯುರೆಥ್ರಲ್ ಓಪನಿಂಗ್. ಯುರೆಥ್ರಲ್ ಓಪನಿಂಗ್ ಇರುತ್ತೆ. ಸೊ ಹೆಂಗ ಹ್ಯೂಮನ್ ಬೀಯಿಂಗ್ಸ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೂಡ ಯುರೆಥ್ರಾ ಕಲ್ತಿದ್ವಿ, ವಿಚ್ ಈಸ್ ಅ ಕಾಮನ್ ಪ್ಯಾಸೇಜ್ ಫಾರ್ ಬೋತ್ ಸ್ಪರ್ಮ್ಸ್ ಅಂಡ್ ಯೂರಿನ್. ಹೌದಾ? ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೂಡ. ಹಂಗ ಫೀಮೇಲ್ ಒಳಗಡೆ ಹಂಗಿಲ್ಲ. ಫೀಮೇಲ್ ಒಳಗಡೆ ಹೆಂಗಿರುತ್ತೆ? ಇಲ್ಲಿ ದೇರ್ ಇಸ್ ಅ ಸಪರೇಟ್ opening, that is urethra, for the passage of entry urine passage ಒಳಗೆ there is a separate opening called as urethra. Okay, ಇಲ್ಲಿ urine passage ಇದು ಪಾರ್ಟ್ ಆಗ್ತದೆ urethra. ಇನ್ನು just above the urethra there is a finger like structure. Just above the urethra there is a finger like structure which is called as clitoris. ನಾವು ಬರೀತೀವಿ. ಸೊ ಏನು ಹೇಳ್ತಾರೆ ನಿಮ್ಗೆ? Just above the urethral opening, there is a finger-like structure which is called as clitoris, which has some erectile tissues ಅದರೊಳಗಡೆ ಇರ್ತಾವೆ. Okay, that we call it as clitoris. ಇನ್ನೊಂದು ಪಾರ್ಟ್ ನಾವು ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ, ಓಕೆ,
So vagina it is covered by, two folds of skin. So vagina it is covered by two folds of skin, which we call it as labia majora and labia minora. So vagina electric, okay. So vaginal opening. So vaginal opening it is covered by two folds of skin, which we call it as labia majora and labia minora. So here two folds of tissue irtav, ಅದಕ್ಕೆ ನಾವು ಏನು ಕರಿತೀವಿ labia majora and labia minora, which is made up of skin. So ಇದೇನಾಗುತ್ತೆ, these protect the vaginal opening. So vaginal opening ಈಗ there are two protective layers which we call it as labia majora and labia minora. Okay, ಇದರ ಕೆಳಗಡೆ ಏನಿರುತ್ತೆ ಅಂದ್ರೆ labia majora and labia minora ಕೆಳಗಡೆ it has a cushion like fatty tissue, ಅಂದ್ರೆ ಸ್ಮೂತ್ ಫ್ಯಾಟಿ ಟಿಶ್ಯೂ ಇರುತ್ತೆ. ಅದಕ್ಕೆ ಏನು ಕರೀತಾರೆ, that we call it as mons pubis ಅಂತ ಕರೀತೀವಿ. So mons pubis it is a fatty tissue, smooth fatty tissue ಅಥವಾ cushion like fatty tissue which is present beneath the labia majora. ತಿಳಿತಾ ಇದು? ಓಕೆ. ನೆಕ್ಸ್ಟ್ labia majora, labia minora ಏನು? Labia majora, labia minora, these are the two folds of tissue, okay, which protects the vaginal opening. So labia minora ಎದ್ರ ಕೆಳಗಡೆ ಇರುತ್ತೆ? So labia minora is a fold of tissue which is present beneath the labia majora. labia majora ಕೆಳಗಡೆ ಏನು ಬರುತ್ತೆ? labia minora ಬರುತ್ತೆ. ಓಕೆ, ಇವೆರಡು ಏನು ಮಾಡ್ತಾವು? two folds of tissue ಏನು ಮಾಡ್ತಾವು? These protect the vaginal opening. vaginal opening ಏನು ಮಾಡ್ತಾವು? protect ಮಾಡ್ತಾವು. ತಿಳಿತಾ ಇದು? ಓಕೆ. ನೆಕ್ಸ್ಟ್ ನಾನು ನಿಮಗೆ ಇನ್ನೊಂದು ಹೇಳಿದೆ, ಕ್ಲಿಟೋರಿಸ್. ಸೊ ಕ್ಲಿಟೋರಿಸ್ ಅಂತ ಹೇಳಿದ್ರೆ ದಿಸ್ ಇಸ್ ಅ ಫಿಂಗರ್ ಲೈಕ್ ಸ್ಟ್ರಕ್ಚರ್. ಕ್ಲಿಟೋರಿಸ್ ಇಸ್ ಅ ಫಿಂಗರ್ ಲೈಕ್ ಸ್ಟ್ರಕ್ಚರ್ which is present just above the urethral opening. urethral opening ಮೇಲೆ ಇರುತ್ತೆ. ನೆಕ್ಸ್ಟ್ urethra which helps in the passage of urine. ಓಕೆ, ಸೆಪರೇಟ್ ಪ್ಯಾಸೇಜ್ ಇರುತ್ತೆ, ಇದು ನಿಮಗೆ ಹೇಳಿದೆ. ನೆಕ್ಸ್ಟ್ urinary bladder. So urinary bladder similar to human beings, similar to male reproductive system. ಅಲ್ಲಿ ಹೆಂಗೆ urinary bladder ಇರುತ್ತೆ, where urine gets stored for some time. Okay, that comes under excretory system. Okay, so ಇಲ್ಲಿ ಸೇಮ್ urinary bladder ಬರುತ್ತೆ. ನೆಕ್ಸ್ಟ್ uterus ನೋಡಿ. ಸೊ ಯುಟೆರಸ್ ಆಗಲೇ ನೋಡಿದ ವ್ಯೂ ಬೇರೆ. ಸೊ ನೀವು ಆಗಲೇ ಯುಟೆರಸ್ ನೋಡಿದ್ರಿ, ದಿಸ್ ಈಸ್ ಅ ಡಿಫರೆಂಟ್ ವ್ಯೂ. ಈಗ ನೀವು ಸೈಡ್ ವ್ಯೂ ಒಳಗಡೆ ಯುಟೆರಸ್ ನೋಡಿದ್ರೆ ಹೀಗೆ ಕಾಣುತ್ತೆ. ಹಿಯರ್ ಇಸ್ ದ ಯುಟೆರಸ್. ತಿಳಿದಿತ್ತು? ಸೊ ಇದೇನಿದೆ ಯುಟೆರಸ್ ಇದು. ಓಕೆ, ಸೊ ಇಲ್ಲೇ ನಿಮಗೆ ಏನು ಸಿಗುತ್ತೆ? ಯುಟೆರಸ್ ಸಿಗುತ್ತೆ. ವೇರ್ ದೇರ್ ಇಸ್ ಅ ಫಾರ್ಮೇಶನ್ ಆಫ್ ಡೆವಲಪ್ಮೆಂಟ್ ಆಫ್ ಝೈಗೋಟ್. ಝೈಗೋಟ್ ಇದ್ದಿದ್ದು 9 months ಬೇಬಿಯಾಗಿ ಡೆವಲಪ್ ಆಗೋದು ಯಾವ ಪಾರ್ಟ್ ಅಂದ್ರೆ ಈ ಪಾರ್ಟ್, ಯಾವುದು? ಯುಟೆರಸ್. ಓಕೆ, ನೆಕ್ಸ್ಟ್ ನಿಮಗೆ ಇಲ್ಲಿ ಏನೋ ಫಾಲೋಪಿಯನ್ ಟ್ಯೂಬ್, ಇದ್ರ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿನಿ. ಓಕೆ, ಫಾಲೋಪಿಯನ್ ಟ್ಯೂಬ್ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿನಿ. ಓಕೆ, ನೆಕ್ಸ್ಟ್ ಓವರೀಸ್ ಬಗ್ಗೆ ಹೇಳಿದ, ತಿಳಿತಾ? ಇನ್ನು ಒಂದು ಪಾರ್ಟ್ ನೋಡಿ, ಏನಂದ್ರೆ ಇಲ್ಲೊಂದು ನಿಮ್ಗೆ ಲೇಬಲಿಂಗ್ ಕಾಣತ್ತಿರುವುದು ಹೈಮನ್ ಅಂತಂದು. ಓಕೆ, ಸೊ ಇಲ್ಲಿ ಪರಿಚಯ ಮಾಡಬೇಕಂದ್ರೆ that we call it as hymen. Okay, so HYMEN, that is hymen. So hymen ಏನಂದ್ರೆ this is a tissue ಅಥವಾ this is a covering protective layer which covers the vagina. Vaginal opening ಈಗ there is a protective layer called hymen. Okay, so usually this hymen it is usually torn during the first sexual intercourse. Okay, so hymen it is usually torn during the first sexual intercourse. Okay, this is a partial membrane which covers the vagina. Vagina na partial membrane cover ಮಾಡುತ್ತೆ, ಅದಕ್ಕೆ ಏನು ಕರಿತೀವಿ? hymen. So exam ಒಳಗೆ what is hymen suppose ಕೇಳಿದ್ರ, so actually what is hymen suppose ಕೇಳಿದ್ರ ಕ್ವೆಶ್ಚನ್ ಹಿಂಗೆ ಬರಬೇಕು. hymen is a partial membrane which covers the vagina. hymen is a partial membrane which covers the vagina. It is usually torn during the first sexual intercourse. So first time sexual intercourse ಆದಾಗ usually ಏನಾಗುತ್ತೆ? torn ಆಗುತ್ತೆ. Okay, but ಅದರದ ಹಂಗ ಆಗ್ಬೇಕಂತಿಲ್ಲ. Suppose for example if a girl, if she is in some sports activity like she is in some athletic sports, so she is in some jumping events, or she is in a cycle riding, bicycle riding, or she is in a horseback riding, ಈ ಟೈಪ್ ಸ್ಪೋರ್ಟ್ಸ್ ಒಳಗಡೆ ಗರ್ಲ್ಸ್ ಇನ್ವಾಲ್ವ್ ಆದಾಗ ಅಥವಾ ಮತ್ತೆ ಹಿಂಗೇನೇ ಇದ್ದಾಗ sometimes it might be torn because of some other reasons. So hymen usually it is torn during first sexual intercourse, but it might be torn during other events like cycle riding, horseback riding. ಈ ಟೈಪ್ ನೀವು ಮಾಡುವಾಗ sometimes it might be torn. ಸೊ ಯಾಕೆ ಇದು ಹೇಳತ್ತೀನಿ ಅಂತ ಪಾಯಿಂಟ್. ಸೊ ಎಕ್ಸಾಮ್ ಒಳಗೆ ಒಂದು ಕ್ವಶನ್ ಕೇಳಬಹುದು, ಮೆಡಿಕಲ್ ಫೀಲ್ಡ್ ಒಳಗಡೆ ಯೂಶುವಲಿ ಇದನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಈ ಸೆಂಟೆನ್ಸ್ ಹೇಳ್ತಾರೆ ಏನಂದ್ರೆ hymen it is not a reliable indicator of female virginity.
ಸೊ ಫಿಮೇಲ್ ವರ್ಜಿನಿಟಿ ಅಂತಂದ್ರೆ ಏನು? ಸೊ ಆಕಿ ಫಿಮೇಲ್ ಸೆಕ್ಷುವಲ್ ಇಂಟರ್ಕೋರ್ಸ್ ಒಳಗೆ ಇನ್ವಾಲ್ವ್ ಆಗಿರಂಗಿಲ್ಲ, ವೆದರ್ ಶಿ ಹ್ಯಾಡ್ ಅ ಸೆಕ್ಷುವಲ್ ಇಂಟರ್ಕೋರ್ಸ್ ಆರ್ ನಾಟ್. ಇದನ್ನ ನೀವು ಜಸ್ಟ್ ಬೈ ಎಕ್ಸಾಮೈನಿಂಗ್ ಹೈಮನ್ ಹೇಳಕ್ ಬರಂಗಿಲ್ಲ. ಸೊ ಹೈಮನ್ ಟಾರ್ನ್ ಆಗಿದ್ರ ಶಿ ಹ್ಯಾಡ್ ಅ ಸೆಕ್ಷುವಲ್ ಇಂಟರ್ಕೋರ್ಸ್, ಅಥವಾ ಅದನ್ನ ಟಾರ್ನ್ ಆಗಿಲ್ಲ ಅಂದ್ರೆ ಶಿ ಡಿಂಟ್ ಹ್ಯಾಡ್ ಅ ಸೆಕ್ಷುವಲ್ ಇಂಟರ್ಕೋರ್ಸ್ ಅಂತ ಹೇಳಕ್ ಬರಂಗಿಲ್ಲ. ಇಟ್ ಮೈಟ್ ಬಿ ಟಾರ್ನ್, ಇಟ್ ಈಸ್ ಯೂಶುವಲಿ ಟಾರ್ನ್ ಡ್ಯೂರಿಂಗ್ ಫಸ್ಟ್ ಸೆಕ್ಷುವಲ್ ಇಂಟರ್ಕೋರ್ಸ್, ಬಟ್ ಇದು ಬೇರೆ ರೀಸನ್ಸಿಗೂ ಏನಾಗಿರ್ಬೋದು, ಟಾರ್ನ್ ಆಗಿರ್ಬೋದು. ಸೊ ಎಕ್ಸಾಮ್ ಒಳಗೆ ಕ್ವಶನ್ ಕೇಳಬಹುದು, ಏನಂದ್ರೆ hymen is not a reliable indicator of sexual intercourse. Okay, so the hymen is not a reliable indicator of female virginity. Whether female is virgin or not ಅನ್ನೋದು ಬರೀ hymen ಯೂಸ್ ಮಾಡಿ ಹೇಳಕ್ ಬರಂಗಿಲ್ಲ, ಅಥವಾ hymen ನೋಡಿ ಹೇಳಕ್ ಬರಂಗಿಲ್ಲ ಅಂತ ಒಂದು ಕ್ವಶನ್ ಕೇಳಬಹುದು. hymen is not a reliable indicator of female virginity. So ಅವಾಗ ನೀವೇನ್ ಬರೀಬೇಕಂದ್ರೆ ಆನ್ಸರ್ ಹಿಂಗ್ ಬರೀಬೇಕು, yes it is not a reliable indicator because hymen can be torn without sexual intercourse because of some sports events like cycle riding, bicycle riding, horseback riding or some other events, it might be torn, so it is not a reliable indicator ಅಂತ ನೀವು ಬರೀಬೇಕು. ತಿಳಿತಾ ಇದು? ಓಕೆ, ಸೊ ಆಲ್ಮೋಸ್ಟ್ ನಾವು ಈ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗೆ ಇಂಪಾರ್ಟೆಂಟ್ ಎಲ್ಲ ಕಲ್ತ್ವಿ. ಪೇರ್ ಆಫ್ ಓವರೀಸ್ ಕಲ್ತ್ವಿ, ಓವರೀಸ್ ಏನ್ ಕೆಲಸ ಮಾಡತ್ತಂತ ಕಲ್ತ್ವಿ. ಓಕೆ, ಆಮೇಲೆ ಎಗ್ಸ್ ಹೆಂಗ್ ರಿಲೀಸ್ ಆಗತ್ತಂತ ಕಲ್ತ್ವಿ. ಆಮೇಲೆ ಎಗ್ ರಿಲೀಸ್ ಆದ ಎಲ್ಲಿ ಫರ್ಟಿಲೈಸೇಷನ್ ಆಗತ್ತಂತ ಕಲ್ತ್ವಿ. ಫ್ಯಾಲೋಪಿಯನ್ ಟ್ಯೂಬ್ ಕಲ್ತ್ವಿ, ಅಲ್ಲಿ ಏನೇನು ಪಾರ್ಟ್ಸ್ ಅದಾವ ಅಂತ ಕಲ್ತ್ವಿ. ಓಕೆ, ಆಮೇಲೆ ಎಕ್ಸ್ಟರ್ನಲ್ ಜೆನೆಟಲಿಯಾ ಒಳಗಡೆ ವೆಜೈನಾ, ಯುರೆಥ್ರಲ್ ಓಪನಿಂಗ್, ಸೊ ಹೈಮನ್, ಓಕೆ, ಲೇಬಿಯಾ ಮೇಜರ್ ಅಂಡ್ ಲೇಬಿಯಾ ಮೈನೋರಾ. ಓಕೆ, ಇವೆಲ್ಲನೂ ಕಲ್ತ್ವಿ. ಹೌದಾ? ಈಗ ಒಂದು ಓವ್ಯುಲೇಷನ್ ಒಂದು ವಿಡಿಯೋ ನೋಡೋಣ. ಸೊ ಓವ್ಯುಲೇಷನ್ ಹೆಂಗಾಗತ್ತ, ಎಗ್ ರಿಲೀಸ್ ಹೆಂಗಾಗತ್ತ, ಆಮೇಲೆ ಎಗ್ ಹೆಂಗ್ ಕ್ಯಾಚ್ ಆಗತ್ತ ಅನ್ನೋದು ನೋಡೋಣ. ಓಕೆ, ಸೊ ನಾನು ಇರಂಗಿಲ್ಲ, ಬರೀ ನಿಮ್ಗೆ ವಿಡಿಯೋ ತೋರಿಸ್ತೀನಿ. ಸೊ ಬೆಟರ್ ಇಟ್ ಕ್ಯಾನ್ ಬಿ ಡನ್ ಫುಲ್ ಸ್ಕ್ರೀನ್. ಎಸ್, ಓಕೆ, ಸೊ ಐ ಹೋಪ್ ಯು ಕ್ಯಾನ್ ಸಿ ದ ವಿಡಿಯೋ. In preparation for ovulation, the lining of the uterus or endometrium thickens. The pituitary gland in the brain stimulates one of the ovaries to release an egg. The wall of the ovarian. In preparation for ovulation, the lining of the uterus or endometrium thickens. The pituitary gland in the brain stimulates one of the ovaries to release an egg. The wall of the ovarian follicle ruptures at the surface of the ovary. The egg is released. Finger-like structure. ಸೊ ಇದು ನೋಡ್ರಿ, ಇದು ಇಲ್ಲೇ ಓವರಿ ಐತಿ. ಸೊ ಈ ಓವರಿ ಒಳಗಡೆ ಏನಾಗುತ್ತೆ, ಎಗ್ ರಿಲೀಸ್ ಆಗುತ್ತೆ. ಓಕೆ, ನಾನು ಹೇಳ್ತೀನಿ ಇದು ಈ ಪಾರ್ಟ್ ಇಲ್ಲಿ ಓವರಿಯಿಂದ ಏನಾಗುತ್ತೆ, ಎಗ್ ರಿಲೀಸ್ ಆಗುತ್ತೆ. ಇದು ಏನಿದೆ ಫ್ಯಾಲೋಪಿಯನ್ ಟ್ಯೂಬ್. ಓಕೆ, ಸೊ ಓವರಿಯಿಂದ ಎಗ್ ರಿಲೀಸ್ ಆಗಿದ್ದು, ಓವರಿಯಿಂದ ಎಗ್ ರಿಲೀಸ್ ಆಗಿದ್ದು ಫ್ಯಾಲೋಪಿಯನ್ ಟ್ಯೂಬ್ ಏನ್ ಮಾಡುತ್ತೆ, ಕ್ಯಾಚ್ ಮಾಡೋದನ್ನ ಯುಟರಸ್ ಅಂತ ತೊಗೊಂಬರುತ್ತೆ. ಹಂಗೆ ಅನ್ನೋದು ನೋಡಿ ವಿಡಿಯೋ ಗೊತ್ತಾಗುತ್ತೆ. It often happens about midway through the menstrual cycle, although the exact timing may vary. In preparation for ovulation, the lining of the uterus or endometrium thickens. The pituitary gland in the brain stimulates one of the ovaries to release an egg. The wall of the ovarian follicle ruptures at the surface of the ovary. The egg is released. Finger-like structure. Okay. For ovulation. ಈ ನೋಡ್ರಿ ಏನಾಗ್ತೀಗ ಎಗ್ ರಿಲೀಸ್ ಆಗುತ್ತೆ. ಹೌದಾ? Thickens. The pituitary gland in the brain stimulates one of the ovaries to release an egg. The wall of the ovarian follicle ruptures at the surface of the ovary. The egg is released. So egg is released from the ovary. This process is called as ovulation. ಇಲ್ಲಿ ಏನಾಗುತ್ತೆ, it is captured by finger-like structure called as fimbriae. ನೆಕ್ಸ್ಟ್ ಅಲ್ಲಿ ಒಂದಿಗೆ ಫಾಲೋಪಿಯನ್ ಟ್ಯೂಬ್ ಒಳಗಡೆ ಬಂತು, ಕರೆಕ್ಟಾ? ಸೊ ಫಾಲೋಪಿಯನ್ ಟ್ಯೂಬ್ ಒಳಗಡೆ ಹಿಂಗ ಕಾಂಟ್ರಾಕ್ಟ್ ಹಾಕೊಂತ ಹೋಗಿ ಇಟ್ ರಿಲೀಸಸ್ ದ ಪಾರ್ಟ್ ಕಾಲ್ಡ್ as ಆಂಪುಲಾ. ಸೊ ಆಂಪುಲಾ ಒಳಗಡೆ ಏನಾಗುತ್ತೆ, ಸ್ಪರ್ಮ್ಸ್ ಬರ್ತಾವ. ಸೊ ಆಂಪುಲಾ ಒಳಗಡೆ ಸ್ಪರ್ಮ್ ಬಂದು ಈ ಎಗ್ ಏನಾಗುತ್ತೆ, ಫರ್ಟಿಲೈಸ್ ಮಾಡುತ್ತೆ. So once that is fertilized, that is called as zygote. That zygote will travel into the fallopian tube. ಆ zygote ಏನಾಗುತ್ತೆ, fallopian tube ಒಳಗಡೆ ಬರುತ್ತೆ. ಸೊ fallopian tube ಒಳಗಡೆ ಬಂದು ವಿಡಿಯೋ ಕ್ಲಿಯರ್ ಆಗಿ ಕಾಣುತ್ತಿದ್ರೆ, ಸೊ fallopian tube ಒಳಗಡೆ ಬಂದು ಯೂಟರಸ್ ಒಳಗಡೆ ಏನಾಗುತ್ತೆ, ಇಂಪ್ಲಾಂಟ್ ಆಗುತ್ತೆ. About 2 weeks later, the lining of the uterus sheds. So ಆಮೇಲೆ ಯೂಟರಸ್ ಒಳಗಡೆ ಏನಾಗುತ್ತೆ, it develops into a 9 month ಒಳಗಡೆ it develops into a baby. ತಿಳಿತಾ ಇದು? ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ವಿಡಿಯೋ ಅಂಡ್ ದಿಸ್ ಕ್ಲಾಸ್. ಉಳಿಕಿದ್ರೆ ನೆಕ್ಸ್ಟ್ ವಿಡಿಯೋ ಒಳಗಡೆ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.